ಕೋಲಾರ ಜಿಲ್ಲೆಯ ಸಾಧಕರನ್ನ ಪರಿಚಯಿಸ್ತಕ್ಕಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಪುಸ್ತಕ ಮುಂದೆ ನಡೆದವರನ್ನ ಶ್ರೀಯುತ ಸುದರ್ಶನ್ ಸರ್ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಬಹುಶಃ ಕೃತಿಯ ಶೀರ್ಷಿಕೆಯನ್ನ ಕೇಳಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ, ಇದು ಜಿಲ್ಲೆಯನ್ನ ಒಳ್ಳೆಯ ರೀತಿ ರೂಪಿಸೋದಕ್ಕೆ ತಮ್ಮ ಬದುಕನ್ನ ತೆಗೆದಿರ್ತಕ್ಕಂತಹ ಮಹನೀಯರ ನೆನೆಸ್ಕೊಳ್ತಕ್ಕಂಥ ಒಂದು ಕೃತಿ ಅಂತ. ಅದರ ಒಟ್ಟಿಗೆ ನೀವು ಬ್ಯಾನರಲ್ಲಿ ನೋಡ್ಬೋದು, ಸುಮಾರು 56 ಜನ ಸಾಧಕರನ್ನ ಈ ಕೃತಿಯಲ್ಲಿ ಪರಿಚಯಿಸಲಾಗಿದೆ. ಈ ಒಂದು ಕೃತಿಯಲ್ಲಿ ಜಿಲ್ಲೆಯ ನಾನಾ ಕ್ಷೇತ್ರಗಳಲ್ಲಿ ಮುಂದೆ ನಡೆದ ಸುಮಾರು 50ಕ್ಕೂ ಹೆಚ್ಚು ಹಿರಿಯರ ಬಗ್ಗೆ ಬರೆದಿದ್ದಾರೆ. ದಲಿತ, ಹಿಂದುಳಿದ, ರೈತ, ಮಹಿಳೆ, ಸಾಹಿತ್ಯ, ಭಾಷೆ, ಧ್ವನಿ ಎತ್ತವರ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ. ಜೊತೆಗೆ ಈ ಕೃತಿಯಲ್ಲಿ ಈಗಾಗಲೇ ಶಿವಪ್ಪ ಸರ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳ್ತಿದ್ರು, ಇನ್ನೂ ಹಲವರನ್ನ ಈ ಕೃತಿ ಒಳಗೊಳ್ಳಬೇಕಿತ್ತು ಅಂತಕ್ಕಂಥ ಮಾತನ್ನ. ಬಹುಶಃ ಇದು ಮತ್ತೊಂದು ಸಂಪುಟ ಮುಂದುವರಿಬಹುದು ಅಂತ ನಾನು ಭಾವಿಸ್ತೇನೆ. ನಿಜ, ಅದು ಸತ್ಯವಾದ ಮಾತು. ಇನ್ನೂ ಹಲವಾರು ಸಾಧಕರನ್ನ ಮುಂದಿನ ದಿನಗಳಲ್ಲಿ ಈ ಅವರ ಕೃತಿಗಳ ಮೂಲಕ ಪರಿಚಯಿಸಲಿದ್ದಾರೆ. ಮುಂದೆ ನಡೆದವರು ಎಂದರೆ ತಮ್ಮ ಬದುಕಿನ ಮೌಲ್ಯಗಳಿಂದ ಸಮಾಜಕ್ಕೆ ದಾರಿದೀಪ ಆಗಿರತಕ್ಕಂತಹ ಮಹನೀಯರು. ಈ ರೀತಿಯಾಗಿ ಈ ಕೃತಿ ನಿಜಕ್ಕೂ ನಾವೆಲ್ಲರೂ ಓದ್ಬೇಕಾಗಿರ್ತಕ್ಕಂಥದ್ದು. ಬಹುಶಃ ಇವತ್ತು ನನ್ನ ಸ್ಕೂಲ್ಗೆ ಹೋದ್ರೆ, ನಾನು ಸ್ಕೂಲ್ ನಡೆಸ್ತಾನೆ, ನಾನು ಯಾವ್ದಾದ್ರು ಪ್ರೌಢಶಾಲೆ 8, 9, 10ನೇ ತರಗತಿ ಮಕ್ಕಳಿಗೂ ಬಹುಶಃ ನಾನೇನ ಕೇಳಿದ್ರೆ ನಿಮ್ ಹೀರೋ ಯಾರು ಅಂತಂದ್ರೆ ಬಹುಶಃ ಅವ್ರು ಯಾವ್ದೋ ಒಂದು ಫಿಲ್ಮ್ ಆಕ್ಟ್ರೆಸ್ ಹೇಳ್ಬೋದು, ಇಲ್ಲ ಬಹುಶಃ ಯಾವ್ದೋ ಒಂದು ಸ್ಪೋರ್ಟ್ಸ್ ಪರ್ಸನ್ ಹೆಸರು ಹೇಳ್ಬೋದು. ನಮ್ಮ ನಡುವೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಹೀರೋಗಳೇ ಅವ್ರಿಗೆ ಪರಿಚಯ ಆಗಿಲ್ಲ. ಸೊ ಇವರೆಲ್ಲರಿಂದ ಇವತ್ತು ಬಹುಶಃ ಒಂದು ಈ ಕೋಲಾರ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ಆಗಿದ್ರೆ ಒಂದು ಹಲವಾರು ದಶಕಗಳಲ್ಲಿ ಇವರೆಲ್ಲರ ಹೋರಾಟದ ಫಲ, ಇವರೆಲ್ಲರ ಸೇವೆಯ ಫಲ ಅಂತ ನಾನು ಭಾವಿಸ್ತೇನೆ. ಸಾಧನೆ ಮಾಡಿ ಈ ಒಂದು ಸಮಾಜವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅವರೆಲ್ಲ ನೆನೆಸ್ಕೊಳ್ತಕ್ಕಂತಹ ಕೆಲಸ ನಮ್ಮಿಂದ ಆಗ್ಬೇಕಾಗಿದೆ. ಸೊ ಈ ಒಂದು ಕೃತಿಯನ್ನ ಲೋಕಾರ್ಪಣೆ ಮಾಡಿದಂತಹ ಶ್ರೀಯುತ VR ಸುದರ್ಶನ್ ಸರ್ ಅವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂತಹ MR ರವಿ ಸರ್ ಅವರು, ಜೊತೆಗೆ ಕೃತಿಯನ್ನ ಬರೆದಂತಹ ಶಿವಪ್ಪ ಸರ್ ಅವರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಾನು ಒಂದು ಸಲ 4 ಮಾತುಗಳು ಮುಗಿಸ್ತೇನೆ. ಜೈ ಕರ್ನಾಟಕ.